ಇನ್ನು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸುತ್ತಾ ಬಿಜೆಪಿ. ಅವಿಶ್ವಾಸ ನಿರ್ಣಯದ ಬಗ್ಗೆ ನಾಳೆ ಸಭೆಯಲ್ಲಿ ತೀರ್ಮಾನ ಅಂತ ಹೇಳ್ತಾರೆ ಬಿಜೆಪಿ ನಾಯಕ ಸುನೀಲ್ ಕುಮಾರ್. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದಂತಹ ಸುನೀಲ್ ಕುಮಾರ್ ಅವರು ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾಳೆ ಸಭೆಯಲ್ಲಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ಆರ್ ಅಶೋಕ್, ವಿಜಯೇಂದ್ರ ಎಲ್ಲ ಸಭೆ ಸೇರಿ ನಾಳೆ ನಿರ್ಧಾರ ತೆಗೆದುಕೊಳ್ತೀವಿ. ಮುಂದಿನ ಅಧಿವೇಶನ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆಯುತ್ತೋ, ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೆಯುತ್ತೋ ಗೊತ್ತಿಲ್ಲ ಅಂತ ಸುನೀಲ್ ಕುಮಾರ್ ಅವರು ಹೇಳ್ತಾರೆ. ಸರ್ಕಾರದಲ್ಲಿ ಕಚ್ಚಾಟ, ಆಂತರಿಕ ಕಲಹದ ಕಂದಕ ಆಳವಾಗಿದೆ. 3 ದಿನ ಉತ್ತರ ಕರ್ನಾಟಕ ವಿಷಯ ಚರ್ಚೆ ಮಾಡ್ತೇವೆ. ಕಳೆದ ಬಾರಿ ಚರ್ಚೆ ಮಾಡಿದ್ರು, ಸಿಎಂ ಅದಕ್ಕೆ ಉತ್ತರ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ಕಳೆದ 15 ದಿನಗಳಿಂದ ಕರ್ನಾಟಕದಲ್ಲಿ ಸರ್ಕಾರದಲ್ಲಿ ಆಗ್ತಾ ಇರುವಂಥ ಚರ್ಚೆಗಳು ಸಾಕಷ್ಟು ಸುದ್ದಿಯನ್ನು ಮಾಡ್ತಾ ಇದ್ವು. ಅದೇ ಸಂದರ್ಭದಲ್ಲಿ ಈಗ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಿದೆ. ಬಿಜೆಪಿ ಹಿರಿಯ ನಾಯಕರು, ಮಾಜಿ ಸಚಿವರಾದಂಥ ಶ್ರೀ ಸುನೀಲ್ ಕುಮಾರ್ ಅವರು ನಮ್ಮ ಜೊತೆ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡೋದಕ್ಕಿದ್ದಾರೆ. ಆರಂಭದಲ್ಲಿ ಸರ್ಕಾರದಲ್ಲಿ ಆಗಿರುವಂಥ ವಿದ್ಯಮಾನಗಳನ್ನು ನೀವು ನೋಡಿದ್ರಿ. ಅವ್ರು ಎಷ್ಟು ಬ್ರೇಕ್ಫಾಸ್ಟ್ ಮಾಡಿ ಕಾಫಿ ಕುಡಿದು ಒಂದಾದರೂ ಕೂಡ ನೀವು ಅವ್ರು ಒಂದಾಗಕ್ಕೆ ಬಿಡ್ತಾ ಇಲ್ಲ, ಒಂದಾಗಿಲ್ಲ ಅಂತ ನಿಮ್ಮ ಬಿಜೆಪಿ ನಾಯಕರು ದಿನ ಬೆಳಗಾದ್ರೆ ಅದೇ ಮಾತನ್ನು ಹೇಳ್ತಾ ಇದ್ದೀರಿ. ಕನ್ನಡಿ ಹೊಡೆದೋದ ನಂತರ ಒಂದು ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಅವರಿಬ್ಬರು ಭಿನ್ನಾಭಿಪ್ರಾಯ ಇದೆ, ಅವ್ರು ಬೇರೆ ಆಗಬೇಕು ಅಂತ ನಾವೇನು ಹೇಳಿದ್ದಲ್ಲ. ಮತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿ ನೀವು ಒಂದಾಗಿ ಅಂತ ನಾವು ಏನು ಹೇಳಿಲ್ಲ. ನಿಮಗೆ ಆಡಳಿತ ಕೊಟ್ಟಿರುವಂಥದ್ದು ಇಲಾಖೆಗಳ ಬಗ್ಗೆ ಚರ್ಚೆ ಮಾಡಿ ಆಡಳಿತ ಮಾಡಿ ಅಂತ ಕೊಟ್ಟಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ನೀವು ಒಂದಾಗಿ ಅದನ್ನು ಪತ್ರಿಕೆಗಳಿಗೆ ಬಂದು ಹೇಳುವಂಥ ಅಗತ್ಯ ಏನಿದೆ? ಇದರಲ್ಲೇ ಭಾಳ ಸ್ಪಷ್ಟ ಇದೆ. ಕಾಂಗ್ರೆಸ್ಸಿನ ನಡುವೆ ಇರುವಂಥ ಕಂದಕ ಭಾಳ ದೊಡ್ಡ ಪ್ರಮಾಣದ ಅಗಾಧವಾಗಿದೆ. ಇದನ್ನು ಒಂದುಗೂಡಿಸುವಂಥ ಪ್ರಯತ್ನವನ್ನು ಯಾರೂ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆಗೋದೂ ಇಲ್ಲ. ಈ ಸರ್ಕಾರ ಅಧಿವೇಶನ ಮುಗಿದ ನಂತರ ಇದು ಕೊನೆಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವ್ರದ್ದು ಕೊನೆಯ ಅಧಿವೇಶನವೋ ಇದು ಮುಖ್ಯಮಂತ್ರಿಯಾಗಿ, ಅಥವಾ ಮುಂದಿನ ಅಧಿವೇಶನದಲ್ಲಿ ಡಿ.ಕೆ. ಅವರು ಮುಖ್ಯಮಂತ್ರಿ ಆಗಿ ಬರ್ತಾರೋ, ಅಥವಾ ಇನ್ನೊಂದು 3ನೇ ಕುದುರೆ ಮುಖ್ಯಮಂತ್ರಿ ಆಗಿ ಬರ್ತಾರೋ, ಇದೆಲ್ಲದನ್ನು ಕೂಡ ಕಾದು ನೋಡಬೇಕಷ್ಟೇ. ಆದರೆ ನಾವು ನಿರೀಕ್ಷೆ ಮಾಡಿದ್ದು ಇವರ ಆಂತರಿಕ ನಾಯಕತ್ವ ಬಿಕ್ಕಟ್ಟಿನಿಂದ ಸಾವಿರಾರು ಸಮಸ್ಯೆಗಳು ಉದ್ಭವವಾಗಿವೆ. ಕುರ್ಚಿ ಸಮಸ್ಯೆ ಬಗೆಹರಿಸೋದಿಕ್ಕೆ ಸಾಧ್ಯವಾಗದ ಹೈಕಮಾಂಡ್ ಸತ್ ಹೋಗಿದೆ. ಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ಆಕ್ರೋಶ ಇದು. ಕಾಂಗ್ರೆಸ್ ಹೈಕಮಾಂಡ್ ಸತ್ ಹೋಗಿದೆ ಅಂತ ಹೇಳ್ತಾರೆ. ಸರಣಿ ಸಮಸ್ಯೆಗಳ ಕಾರಣಕ್ಕೆ 84 ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸ್ತಾ ಇವೆ. ರೈತರ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯೋದಕ್ಕೆ ನಾಳೆ ಬೃಹತ್ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾರೆ ಛಲವಾದಿ ನಾರಾಯಣಸ್ವಾಮಿ. ಪರಿಷತ್ನ ಪ್ರತಿಪಕ್ಷ ನಾಯಕರಂತ ಛಲವಾದಿ ನಾರಾಯಣಸ್ವಾಮಿ ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಮುಂದಿನ ಚಳಿಗಾಲ ಅಧಿವೇಶನ ಒಂದ್ ಕಡೆ ಆರಂಭ ಆಗ್ತಿದ್ರೆ ಮತ್ತೊಂದ್ ಕಡೆ ಸಾಲು ಸಮಸ್ಯೆಗಳು ಸರ್ಕಾರದಲ್ಲಿರುವಂಥದ್ದು, ಪ್ರತಿಪಕ್ಷವಾಗಿ ಯಾವ ರೀತಿ ಈ ಅಧಿವೇಶನ ಎದುರು ನೋಡ್ತಿದ್ದೀರಿ ಅಂತ? ನೋಡಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಬಹಳ ಹಾಹಾಕಾರ ಇದೆ. ರೈತರ ಸಮಸ್ಯೆಗಳಿದೆ, ಮೆಕ್ಕೆಜೋಳದ ಸಮಸ್ಯೆಗಳಿದೆ, ಅಥವಾ ಇನ್ನೂ ಅನೇಕ ಸಮಸ್ಯೆಗಳಿದೆ. ಇನ್ನು ರೈತರಿಗೆ ಕಬ್ಬಿನ ಬೆಳೆಗೆ ಸಮಸ್ಯೆ ಇನ್ನೂ ಬಗೆಹರದೇ ಇಲ್ಲ. ಆ ಕಡೆ ಮೆಕ್ಕೆಜೋಳದ್ದು ಆಗಲಿ ಅವ್ರಿಗೆ ಬೆಂಬಲ ಬೆಲೆ ಕೊಟ್ಟಿಲ್ಲ. ಅತಿವೃಷ್ಟಿಗೆ ಅನಾವೃಷ್ಟಿಗೆ ಕೊಡಬೇಕಾದ ಪರಿಹಾರಗಳನ್ನು ಇದುವರೆಗೂ ರೀಚ್ ಆಗಿಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಶಾಲಾ ವಿದ್ಯಾರ್ಥಿಗಳದ್ದು ಸಮಸ್ಯೆ ಇದೆ, ಹಾಸ್ಟೆಲ್ಗಳ ಸಮಸ್ಯೆ ಇದೆ. ಹಾಸ್ಟೆಲ್ಗಳಲ್ಲಿ ಹೆಣ್ಣು ಮಕ್ಕಳ ಹಾಸ್ಟೆಲ್ಗಳಲ್ಲಿ ವಿಶೇಷವಾಗಿ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಏನು ಮಾಡ್ತಾ ಇದೆ ಅಂತಲೇ ಅರ್ಥ ಆಗ್ತಾ ಇಲ್ಲ. ಅನೇಕ ಸಣ್ಣ ಮಕ್ಕಳು ಇನ್ನೂ ಅವರು 15-16 ವರ್ಷದ ಬರೋದಕ್ಕೆ ಮುಂಚೆ ಅವರು ಗರ್ಭಿಣಿಗಳಾಗ್ತಾ ಇದ್ದಾರೆ. ಇದು ಹೇಗೆ ಸಾಧ್ಯ? ಎಲ್ಲಿಂದ ಆಗ್ತಾ ಇದೆ? ಇದಕ್ಕೆ ಪರಿಹಾರ ಯಾರು ಕೊಡಬೇಕು? ಇದು ಏನು ಅನೇಕ ಸಮಸ್ಯೆಗಳು ಈ ಸರ್ಕಾರ ಇರೋದೇ ಸಮಸ್ಯೆಗಳಲ್ಲಿ. ಮತ್ತು ಇನ್ನು ಇದು ಮುಂದುವರೆದಷ್ಟು, ಈ ಸರ್ಕಾರ ಮುಂದುವರೆದಷ್ಟು ಇನ್ನೂ ಜನರ ಸಮಸ್ಯೆಗಳು ಹೆಚ್ಚಾಗ್ತವೆ. ಇದಕ್ಕೆ ಪರಿಹಾರಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.